ಬೆಂಗಳೂರಿನಲ್ಲಿ ಅದೆಷ್ಟು ಅವಾಂತರಗಳಾದರೂ ಕೂಡ ಜಿಬಿಎ ಸಿಬ್ಬಂದಿ ಆಗಿರಬಹುದು, ಜಿಬಿಎ ಅಧಿಕಾರಿಗಳಾಗಿರಬಹುದು, ಯಾವತ್ತೇ ಎಚ್ಚೆತ್ತುಕೊಳ್ಳೋದಿಲ್ಲ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಯಾಕಂತಂದ್ರೆ ಈ ಹಿಂದೆಯೂ ಕೂಡ ಮಲ್ಲೇಶ್ವರದಲ್ಲಿರುವಂತಹ ಗೇಟ್ ಬಿದ್ದು ಮಗು ಬಲಿಯಾಗಿತ್ತು. ಆ ನಂತರ ಎಚ್ಚೆತ್ತುಕೊಂಡ್ರ ಅಂತ ಗಮನಿಸಿದ್ರೆ ಖಂಡಿತ ಇಲ್ಲ. ಅಂತ ಅನೇಕ ಅಪಾಯದ ಗೇಟ್ಗಳು, ಅಪಾಯದ ಈ ಒಂದಷ್ಟು ಮೈದಾನಗಳಿದೆಯಲ್ಲ, ಅದರಲ್ಲಿರುವಂತಹ ಗೇಟ್ಗಳು ಇನ್ನೂ ಹಾಗೆ ಇದೆ. ಮಲ್ಲೇಶ್ವರಂನಲ್ಲಿ ಇನ್ನೂ ಕೂಡ ಬಲಿಗೆ ಕಾದಿದೆ ಡೆಡ್ಲಿ ಬೇಲಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿರುವಂತಹ ಬೇಲಿ ಇದು. ಪ್ರತಿನಿತ್ಯ ನೂರಾರು ವಿದ್ಯಾರ್ಥಿಗಳು ವಾಕಿಂಗ್ ಮಾಡೋರು, ಆಟ ಆಡೋರು ಆ ಗ್ರೌಂಡ್ನತ್ತ ಬರ್ತಾರೆ, ಅಲ್ಲಿ ಓಡಾಡ್ತಾರೆ. ಏನಾದ್ರೂ ಅನಾಹುತ ಆದ್ರೆ ಯಾರ್ ಹೊಣೆ ಅನ್ನುವಂತ ಪ್ರಶ್ನೆ. ಆದ್ರೆ ಅನಾಹುತ ಆಗೋ ಮುನ್ನ ಎಚ್ಚೆತ್ಕೊಳ್ಬೇಕಲ್ಲ, ಅಂತ ಕಾರ್ಯಗಳಾಗ್ತಾ ಇಲ್ವಲ್ಲ. ಯಾವ ರೀತಿ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ತುಕ್ಕು ಹಿಡಿದು ಹೋಗಿದೆ, ಯಾವುದೇ ಕ್ಷಣದಲ್ಲಾದ್ರೂ ಬೀಳುವಂತ ಪರಿಸ್ಥಿತಿಯಲ್ಲಿ ಆ ಬೇಲಿಗಳಿದೆ. ನಾನೀಗ ಮಲ್ಲೇಶ್ವರಂನ 18 ಕ್ರಾಸ್ ರಸ್ತೆಯಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ PU ಬೋರ್ಡ್ ಇದೆ, KEA ಬೋರ್ಡ್ ಇದೆ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇದೆ. ಪಕ್ಕದಲ್ಲಿ ಗ್ರೌಂಡ್ ಇದೆ ನೋಡಿ. ಗ್ರೌಂಡ್ ಗ್ರಿಲ್ ಯಾವ ರೀತಿ ಅಳ್ಳಾಡುತ್ತೆ ಎಂಬುದು ಆ ಬೀಳುವ ಹಂತಕ್ಕೆ ಬಂದಿದೆ. ತುಂಬಾ ಹಳೆಯದಾದ ಗ್ರಿಲ್ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಓಡಾಟ ಮಾಡ್ತಾರೆ. ಮತ್ತೊಂದು ಕಡೆ ಪೋಷಕರು ಈ ಒಂದು ಭಾಗದಲ್ಲಿ ವಿಶ್ರಾಂತಿಗೆ ಕುಳಿತುಕೊಳ್ತಾರೆ. ಯಾಕಂದ್ರೆ KE ಬೋರ್ಡ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾರೆ. ಇಲ್ಲಿ ಮರಗಿಡಗಳಿದ್ದಾವೆ, ಪಕ್ಕದಲ್ಲಿ ಗ್ರೌಂಡ್ ಇದೆ. ಹೀಗಾಗಿ ಈ ಒಂದು ಭಾಗದಲ್ಲಿ ವಿದ್ಯಾರ್ಥಿಗಳು ಪೋಷಕರು ಕುಳಿತುಕೊಳ್ತಾರೆ. ಆದ್ರೆ ಏನಾದ್ರೂ ಅನಾಹುತ ಆಯ್ತಂದ್ರೆ ಯಾರು ಜವಾಬ್ದಾರಿ? ಯಾಕಂದ್ರೆ ಎಲ್ಲಾ ಗ್ರಿಲ್ಗಳ ವೆಲ್ಡಿಂಗ್ ಅನ್ನ ಉಚ್ಚಿ ಹೋಗಿದೆ. ಯಾಕಂದ್ರೆ ಇದು ಹಳೆಯದಾದ ಗ್ರಿಲ್. ಜಿಬಿ ಅಧಿಕಾರಿಗಳಿಗೆ ಕಣ್ಣಿಗೆ ಕಂಡಿಲ್ವಾ? ಯಾಕಂದ್ರೆ ಸಾಕಷ್ಟು ದಿನಗಳಾಯ್ತು, ಇದುವರೆಗೂ ಸರಿಪಡಿಸಿಲ್ಲ. ಪಕ್ಕದಲ್ಲಿ ಮಾರೇಮ ಸರ್ಕಲ್ ಗ್ರೌಂಡ್ ಇದೆ, ಪದವಿ ಪೂರ್ವ ಕಾಲೇಜ್ ಇದೆ. ನೋಡ್ತಿರಬಹುದು, ಇದು ಪದವಿ ಪೂರ್ವ ಕಾಲೇಜು. ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಕಾಲೇಜಿಗೆ ಬರ್ತಾರೆ. PU ಬೋರ್ಡ್ ಇದೆ, ಸಾಕಷ್ಟು ಪೋಷಕರು ವಿದ್ಯಾರ್ಥಿಗಳು ಬರ್ತಾರೆ. KE ಬೋರ್ಡ್ ಇದೆ. ಈ ಒಂದು ರಸ್ತೆ ಸಾಕಷ್ಟು ಜನ ಓಡಾಡ್ತಾರೆ. ಈ ಒಂದು ಗ್ರಿಲ್ ಎಲ್ಲ ಹಳೆಯದಾದ ಗ್ರಿಲ್ ಅದು, ಎಲ್ಲ ಹುಚ್ಚುವಾಗಿದೆ ಗ್ರಿಲ್ ಇದು. ಯಾಕಂದ್ರೆ ಗ್ರಿಲ್ ಎಲ್ಲ ಬಿಟ್ಟು ವೆಲ್ಡಿಂಗ್ ಎಲ್ಲ ಬಿಟ್ಟಿದೆ. ಬೇಗ ಎಚ್ಚೆತ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಆ ಸಮಸ್ಯೆ ಆಗ್ಬಹುದು. ನೋಡಿ, ವಿದ್ಯಾರ್ಥಿಗಳು ಇಲ್ಲೇ ಇದ್ದಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಲ್ಲೇ ಕುಳಿತುಕೊಳ್ತಾರೆ. ಯಾಕಂದ್ರೆ ಮಲ್ಲೇಶ್ವರಂನಲ್ಲಿ ಒಂದು ಪಾರ್ಕ್ ನ ಗೇಟ್ ಬಿದ್ದು ಮಗು ಸಾವನ್ನಪ್ಪಿತ್ತು. ಬಟ್ GBA ಅಧಿಕಾರಿಗಳು ಇನ್ನೂ ಅಲರ್ಟ್ ಆಗಿಲ್ಲ. ನೋಡಿ, ತೋರಿಸ್ತೀನಿ ಯಾವ ರೀತಿ ಅಳ್ಳಾಡುತ್ತಂದ್ರೆ ತುಂಬಾ ವಾಲಿದೆ. ಇದು ನೋಡ್ತಿರ್ಬೋದು, ಎಲ್ಲ ಜಂಗ್ ಬಂದ್ ಹೋಗಿದೆ, ತುಂಬಾ ವಾಲಿದೆ. ಬೇಗ ಎಚ್ಚೆತ್ಕೊಂಡ್ರೆ ಒಳ್ಳೇದು. ಇಲ್ಲವಾದ್ರೆ ಸಾವು ಆಗ್ಬೋದು, ತುಂಬಾ ತೊಂದರೆ ಆಗ್ಬೋದು. ಯಾಕಂದ್ರೆ ಇಲ್ಲಿನ ಶಾಸಕರಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಇಲ್ಲಿನ ಶಿಕ್ಷಕರು ತಿಳಿಸಿದ್ದಾರೆ, ಆದ್ರೂ ಎಚ್ಚೆತ್ಕೊಂಡಿಲ್ಲ. ಆದ್ರೆ ಈಗ ಬೀಳುವ ಹಂತಕ್ಕೆ ಬಂದಿದೆ. ನೋಡಿ, ಎಲ್ಲ ವೆಲ್ಡಿಂಗ್ ಬಿಟ್ಟಿದೆ, ಏನು ಉಳಿದಿಲ್ಲ. ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಜೋರಾಗಿ ಗಾಳಿ ಬಂತಂದ್ರೆ ಈ ಒಂದು ಗ್ರಿಲ್ ಬೀಳ್ಬಹುದು. ಆ ಒಂದು ಪರಿಸ್ಥಿತಿಗೆ ಈ ಒಂದು ಹಳೆ ಗ್ರಿಲ್ ಬಂದಿದೆ. ಪಕ್ಕದಲ್ಲಿ ಗ್ರೌಂಡ್ ಇದೆ, ಸಾಕಷ್ಟು ವಿದ್ಯಾರ್ಥಿಗಳು ಆಟ ಆಡ್ತಾರೆ. ಏನಾದ್ರೂ ಆಯ್ತಂದ್ರೆ ಯಾರು ಜವಾಬ್ದಾರಿ ಎಂಬುದು ಪ್ರಶ್ನೆ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಅದೆಷ್ಟು ಅವಾಂತರಗಳಾದರೂ ಕೂಡ ಜಿಬಿಎ ಸಿಬ್ಬಂದಿ ಆಗಿರಬಹುದು, ಜಿಬಿಎ ಅಧಿಕಾರಿಗಳಾಗಿರಬಹುದು, ಯಾವತ್ತೇ ಎಚ್ಚೆತ್ತುಕೊಳ್ಳೋದಿಲ್ಲ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಯಾಕಂತಂದ್ರೆ ಈ ಹಿಂದೆಯೂ ಕೂಡ ಮಲ್ಲೇಶ್ವರದಲ್ಲಿರುವಂತಹ ಗೇಟ್ ಬಿದ್ದು ಮಗು ಬಲಿಯಾಗಿತ್ತು. ಆ ನಂತರ ಎಚ್ಚೆತ್ತುಕೊಂಡ್ರ ಅಂತ ಗಮನಿಸಿದ್ರೆ ಖಂಡಿತ ಇಲ್ಲ. ಅಂತ ಅನೇಕ ಅಪಾಯದ ಗೇಟ್ಗಳು, ಅಪಾಯದ ಈ ಒಂದಷ್ಟು ಮೈದಾನಗಳಿದೆಯಲ್ಲ, ಅದರಲ್ಲಿರುವಂತಹ ಗೇಟ್ಗಳು ಇನ್ನೂ ಹಾಗೆ ಇದೆ. ಮಲ್ಲೇಶ್ವರಂನಲ್ಲಿ ಇನ್ನೂ ಕೂಡ ಬಲಿಗೆ ಕಾದಿದೆ ಡೆಡ್ಲಿ ಬೇಲಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿರುವಂತಹ ಬೇಲಿ ಇದು. ಪ್ರತಿನಿತ್ಯ ನೂರಾರು ವಿದ್ಯಾರ್ಥಿಗಳು ವಾಕಿಂಗ್ ಮಾಡೋರು, ಆಟ ಆಡೋರು ಆ ಗ್ರೌಂಡ್ನತ್ತ ಬರ್ತಾರೆ, ಅಲ್ಲಿ ಓಡಾಡ್ತಾರೆ. ಏನಾದ್ರೂ ಅನಾಹುತ ಆದ್ರೆ ಯಾರ್ ಹೊಣೆ ಅನ್ನುವಂತ ಪ್ರಶ್ನೆ. ಆದ್ರೆ ಅನಾಹುತ ಆಗೋ ಮುನ್ನ ಎಚ್ಚೆತ್ಕೊಳ್ಬೇಕಲ್ಲ, ಅಂತ ಕಾರ್ಯಗಳಾಗ್ತಾ ಇಲ್ವಲ್ಲ. ಯಾವ ರೀತಿ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ತುಕ್ಕು ಹಿಡಿದು ಹೋಗಿದೆ, ಯಾವುದೇ ಕ್ಷಣದಲ್ಲಾದ್ರೂ ಬೀಳುವಂತ ಪರಿಸ್ಥಿತಿಯಲ್ಲಿ ಆ ಬೇಲಿಗಳಿದೆ. ನಾನೀಗ ಮಲ್ಲೇಶ್ವರಂನ 18 ಕ್ರಾಸ್ ರಸ್ತೆಯಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ PU ಬೋರ್ಡ್ ಇದೆ, KEA ಬೋರ್ಡ್ ಇದೆ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇದೆ. ಪಕ್ಕದಲ್ಲಿ ಗ್ರೌಂಡ್ ಇದೆ ನೋಡಿ. ಗ್ರೌಂಡ್ ಗ್ರಿಲ್ ಯಾವ ರೀತಿ ಅಳ್ಳಾಡುತ್ತೆ ಎಂಬುದು ಆ ಬೀಳುವ ಹಂತಕ್ಕೆ ಬಂದಿದೆ. ತುಂಬಾ ಹಳೆಯದಾದ ಗ್ರಿಲ್ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಓಡಾಟ ಮಾಡ್ತಾರೆ. ಮತ್ತೊಂದು ಕಡೆ ಪೋಷಕರು ಈ ಒಂದು ಭಾಗದಲ್ಲಿ ವಿಶ್ರಾಂತಿಗೆ ಕುಳಿತುಕೊಳ್ತಾರೆ. ಯಾಕಂದ್ರೆ KE ಬೋರ್ಡ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾರೆ. ಇಲ್ಲಿ ಮರಗಿಡಗಳಿದ್ದಾವೆ, ಪಕ್ಕದಲ್ಲಿ ಗ್ರೌಂಡ್ ಇದೆ. ಹೀಗಾಗಿ ಈ ಒಂದು ಭಾಗದಲ್ಲಿ ವಿದ್ಯಾರ್ಥಿಗಳು, ಪೋಷಕರು ಕುಳಿತುಕೊಳ್ತಾರೆ. ಆದ್ರೆ ಏನಾದ್ರೂ ಅನಾಹುತ ಆಯ್ತಂದ್ರೆ ಯಾರು ಜವಾಬ್ದಾರಿ? ಯಾಕಂದ್ರೆ ಎಲ್ಲಾ ಗ್ರಿಲ್ಗಳ ವೆಲ್ಡಿಂಗ್ ಅನ್ನ ಉಚ್ಚಿ ಹೋಗಿದೆ. ಯಾಕಂದ್ರೆ ಇದು ಹಳೆಯದಾದ ಗ್ರಿಲ್. GBA ಅಧಿಕಾರಿಗಳಿಗೆ ಕಣ್ಣಿಗೆ ಕಂಡಿಲ್ವಾ? ಯಾಕಂದ್ರೆ ಸಾಕಷ್ಟು ದಿನಗಳಾಯ್ತು, ಇದುವರೆಗೂ ಸರಿಪಡಿಸಿಲ್ಲ. ಪಕ್ಕದಲ್ಲಿ ಮಾರೇಮ ಸರ್ಕಲ್ ಗ್ರೌಂಡ್ ಇದೆ, ಪದವಿ ಪೂರ್ವ ಕಾಲೇಜ್ ಇದೆ. ನೋಡ್ತಿರಬಹುದು, ಇದು ಪದವಿ ಪೂರ್ವ ಕಾಲೇಜು. ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಕಾಲೇಜಿಗೆ ಬರ್ತಾರೆ. PU ಬೋರ್ಡ್ ಇದೆ, ಸಾಕಷ್ಟು ಪೋಷಕರು ವಿದ್ಯಾರ್ಥಿಗಳು ಬರ್ತಾರೆ. KE ಬೋರ್ಡ್ ಇದೆ. ಈ ಒಂದು ರಸ್ತೆ ಸಾಕಷ್ಟು ಜನ ಓಡಾಡ್ತಾರೆ. ಈ ಒಂದು ಗ್ರಿಲ್ ಎಲ್ಲ ಹಳೆಯದಾದ ಗ್ರಿಲ್ ಅದು, ಎಲ್ಲ ಹುಚ್ಚುವಾಗಿದೆ ಗ್ರಿಲ್ ಇದು. ಯಾಕಂದ್ರೆ ಗ್ರಿಲ್ ಎಲ್ಲ ಬಿಟ್ಟು ವೆಲ್ಡಿಂಗ್ ಎಲ್ಲ ಬಿಟ್ಟಿದೆ. ಬೇಗ ಎಚ್ಚೆತ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಆ ಸಮಸ್ಯೆ ಆಗ್ಬಹುದು. ನೋಡಿ, ವಿದ್ಯಾರ್ಥಿಗಳು ಇಲ್ಲೇ ಇದ್ದಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಲ್ಲೇ ಕುಳಿತುಕೊಳ್ತಾರೆ. ಯಾಕಂದ್ರೆ ಮಲ್ಲೇಶ್ವರಂನಲ್ಲಿ ಒಂದು ಪಾರ್ಕ್
ನ ಗೇಟ್ ಬಿದ್ದು ಮಗು ಸಾವನ್ನಪ್ಪಿತ್ತು. ಬಟ್ ಜಿಬಿಎ ಅಧಿಕಾರಿಗಳು ಇನ್ನೂ ಅಲರ್ಟ್ ಆಗಿಲ್ಲ. ನೋಡಿ ತೋರಿಸ್ತೀನಿ ಯಾವ ರೀತಿ ಅಳ್ಳಾಡುತ್ತಂದ್ರೆ ತುಂಬಾ ವಾಲಿದೆ. ಇದು ನೋಡ್ತಿರ್ಬೋದು, ಎಲ್ಲ ಜಂಗ್ ಬಂದ್ ಹೋಗಿದೆ, ತುಂಬಾ ವಾಲಿದೆ. ಬೇಗ ಎಚ್ಚೆತ್ಕೊಂಡ್ರೆ ಒಳ್ಳೇದು, ಇಲ್ಲವಾದ್ರೆ ಸಾವು ಆಗ್ಬೋದು, ತುಂಬಾ ತೊಂದರೆ ಆಗ್ಬೋದು. ಯಾಕಂದ್ರೆ ಇಲ್ಲಿನ ಶಾಸಕರಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಇಲ್ಲಿನ ಶಿಕ್ಷಕರು ತಿಳಿಸಿದ್ದಾರೆ, ಆದ್ರೂ ಎಚ್ಚೆತ್ಕೊಂಡಿಲ್ಲ. ಆದ್ರೆ ಈಗ ಬೀಳುವ ಹಂತಕ್ಕೆ ಬಂದಿದೆ. ನೋಡಿ, ಎಲ್ಲ ವೆಲ್ಡಿಂಗ್ ಬಿಟ್ಟಿದೆ, ಏನು ಉಳಿದಿಲ್ಲ. ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಜೋರಾಗಿ ಗಾಳಿ ಬಂತಂದ್ರೆ ಈ ಒಂದು ಗ್ರಿಲ್ ಬೀಳ್ಬೋದು. ಆ ಒಂದು ಪರಿಸ್ಥಿತಿಗೆ ಈ ಒಂದು ಹಳೆಯ ಗ್ರಿಲ್ ಬಂದಿದೆ. ಪಕ್ಕದಲ್ಲಿ ಗ್ರೌಂಡ್ ಇದೆ, ಸಾಕಷ್ಟು ವಿದ್ಯಾರ್ಥಿಗಳು ಆಟ ಆಡ್ತಾರೆ. ಏನಾದ್ರೂ ಆಯ್ತಂದ್ರೆ ಯಾರು ಜವಾಬ್ದಾರಿ ಎಂಬುದು ಪ್ರಶ್ನೆ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಅದೆಷ್ಟು ಅವಾಂತರಗಳಾದ್ರೂ ಕೂಡ ಜಿಬಿಎ ಸಿಬ್ಬಂದಿ ಆಗಿರ್ಬೋದು, ಜಿಬಿಎ ಅಧಿಕಾರಿಗಳಾಗಿರ್ಬೋದು, ಯಾವತ್ತೂ ಎಚ್ಚೆತ್ತುಕೊಳ್ಳೋದಿಲ್ಲ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಯಾಕಂತಂದ್ರೆ ಈ ಹಿಂದೆಯೂ ಕೂಡ ಮಲ್ಲೇಶ್ವರದಲ್ಲಿರುವಂತಹ ಗೇಟ್ ಬಿದ್ದು ಮಗು ಬಲಿಯಾಗಿತ್ತು. ಆ ನಂತರ ಎಚ್ಚೆತ್ಕೊಂಡ್ರ ಅಂತ ಗಮನಿಸಿದ್ರೆ ಖಂಡಿತ ಇಲ್ಲ. ಅಂತ ಅನೇಕ ಅಪಾಯದ ಗೇಟ್ಗಳು, ಅಪಾಯದ ಈ ಒಂದಷ್ಟು ಮೈದಾನಗಳಿದೆಯಲ್ಲ, ಅದರಲ್ಲಿರುವಂತಹ ಗೇಟ್ಗಳು ಇನ್ನೂ ಹಾಗೆ ಇದೆ. ಮಲ್ಲೇಶ್ವರಂನಲ್ಲಿ ಇನ್ನೂ ಕೂಡ ಬಲಿಗೆ ಕಾದಿದೆ ಡೆಡ್ಲಿ ಬೇಲಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿರುವಂತಹ ಬೇಲಿ ಇದು. ಪ್ರತಿನಿತ್ಯ ನೂರಾರು ವಿದ್ಯಾರ್ಥಿಗಳು ವಾಕಿಂಗ್ ಮಾಡೋರು, ಆಟ ಆಡೋರು ಆ ಗ್ರೌಂಡ್ ನತ್ತ ಬರ್ತಾರೆ, ಅಲ್ಲಿ ಓಡಾಡ್ತಾರೆ. ಏನಾದ್ರೂ ಅನಾಹುತ ಆದ್ರೆ ಯಾರ್ ಹೊಣೆ ಅನ್ನುವಂತ ಪ್ರಶ್ನೆ. ಆದ್ರೆ ಅನಾಹುತ ಆಗೋ ಮುನ್ನ ಎಚ್ಚೆತ್ಕೊಳ್ಬೇಕಲ್ಲ, ಅಂತ ಕಾರ್ಯಗಳು ಆಗ್ತಾ ಇಲ್ವಲ್ಲ. ಯಾವ ರೀತಿ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ತುಕ್ಕು ಹಿಡಿದು ಹೋಗಿದೆ, ಯಾವುದೇ ಕ್ಷಣದಲ್ಲಾದ್ರೂ ಬೀಳುವಂತ ಪರಿಸ್ಥಿತಿಯಲ್ಲಿ ಆ ಬೇಲಿಗಳಿದೆ. ನಾನೀಗ ಮಲ್ಲೇಶ್ವರಂನ 18 ಕ್ರಾಸ್ ರಸ್ತೆಯಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ಪಿಯು ಬೋರ್ಡ್ ಇದೆ, ಕೆಇಎ ಬೋರ್ಡ್ ಇದೆ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇದೆ. ಪಕ್ಕದಲ್ಲಿ ಗ್ರೌಂಡ್ ಇದೆ. ನೋಡಿ, ಗ್ರೌಂಡ್ ಗ್ರಿಲ್ ಯಾವ ರೀತಿ ಅಳ್ಳಾಡುತ್ತೆ ಎಂಬುದು ಆ ಬೀಳುವ ಹಂತಕ್ಕೆ ಬಂದಿದೆ. ತುಂಬಾ ಹಳೆಯದಾದ ಗ್ರಿಲ್ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಓಡಾಟ ಮಾಡ್ತಾರೆ. ಮತ್ತೊಂದು ಕಡೆ ಪೋಷಕರು ಈ ಒಂದು ಭಾಗದಲ್ಲಿ ವಿಶ್ರಾಂತಿಗೆ ಕುಳಿತುಕೊಳ್ತಾರೆ. ಯಾಕಂದ್ರೆ ಕೆಇ ಬೋರ್ಡ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾರೆ. ಇಲ್ಲಿ ಮರಗಿಡಗಳಿದಾವೆ, ಪಕ್ಕದಲ್ಲಿ ಗ್ರೌಂಡ್ ಇದೆ. ಹೀಗಾಗಿ ಈ ಒಂದು ಭಾಗದಲ್ಲಿ ವಿದ್ಯಾರ್ಥಿಗಳು, ಪೋಷಕರು ಕುಳಿತುಕೊಳ್ತಾರೆ. ಆದ್ರೆ ಏನಾದ್ರೂ ಅನಾಹುತ ಆಯ್ತಂದ್ರೆ ಯಾರು ಜವಾಬ್ದಾರಿ? ಯಾಕಂದ್ರೆ ಎಲ್ಲಾ ಗ್ರಿಲ್ಗಳ ವೆಲ್ಡಿಂಗ್ ಅನ್ನ ಉಚ್ಚಿ ಹೋಗಿದೆ. ಯಾಕಂದ್ರೆ ಇದು ಹಳೆಯದಾದ ಗ್ರಿಲ್. ಜಿಬಿಎ ಅಧಿಕಾರಿಗಳಿಗೆ ಕಣ್ಣಿಗೆ ಕಂಡಿಲ್ವಾ? ಯಾಕಂದ್ರೆ ಸಾಕಷ್ಟು ದಿನಗಳಾಯ್ತು, ಇದುವರೆಗೂ ಸರಿಪಡಿಸಿಲ್ಲ. ಪಕ್ಕದಲ್ಲಿ ಮಾರೇಮ ಸರ್ಕಲ್ ಗ್ರೌಂಡ್ ಇದೆ, ಪದವಿ ಪೂರ್ವ ಕಾಲೇಜ್ ಇದೆ. ನೋಡ್ತಿರಬಹುದು, ಇದು ಪದವಿ ಪೂರ್ವ ಕಾಲೇಜು. ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಕಾಲೇಜಿಗೆ ಬರ್ತಾರೆ. ಪಿಯು ಬೋರ್ಡ್ ಇದೆ, ಸಾಕಷ್ಟು ಪೋಷಕರು, ವಿದ್ಯಾರ್ಥಿಗಳು ಬರ್ತಾರೆ. ಕೆಇ ಬೋರ್ಡ್ ಇದೆ. ಈ ಒಂದು ರಸ್ತೆ ಸಾಕಷ್ಟು ಜನ ಓಡಾಡ್ತಾರೆ. ಈ ಒಂದು ಗ್ರಿಲ್ ಎಲ್ಲ ಹಳೆಯದಾದ ಗ್ರಿಲ್ ಅದು, ಎಲ್ಲ ಹುಚ್ಚುವಾಗಿದೆ ಗ್ರಿಲ್ ಇದು. ಯಾಕಂದ್ರೆ ಗ್ರಿಲ್ ಎಲ್ಲ ಬಿಟ್ಟು, ವೆಲ್ಡಿಂಗ್ ಎಲ್ಲ ಬಿಟ್ಟಿದೆ. ಬೇಗ ಎಚ್ಚೆತ್ಕೊಂಡ್ರೆ ಒಳ್ಳೇದು, ಯಾಕಂದ್ರೆ ಆ ಸಮಸ್ಯೆ ಆಗ್ಬಹುದು. ನೋಡಿ, ವಿದ್ಯಾರ್ಥಿಗಳು ಇಲ್ಲೇ ಇದ್ದಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಲ್ಲೇ ಕುಳಿತುಕೊಳ್ತಾರೆ. ಯಾಕಂದ್ರೆ ಮಲ್ಲೇಶ್ವರಂನಲ್ಲಿ ಒಂದು ಪಾರ್ಕ್ ನ ಗೇಟ್ ಬಿದ್ದು ಮಗು ಸಾವನ್ನಪ್ಪಿತ್ತು. ಬಟ್ ಜಿಬಿಎ ಅಧಿಕಾರಿಗಳು ಇನ್ನೂ ಅಲರ್ಟ್ ಆಗಿಲ್ಲ. ನೋಡಿ ತೋರಿಸ್ತೀನಿ ಯಾವ ರೀತಿ ಅಳ್ಳಾಡುತ್ತಂದ್ರೆ ತುಂಬಾ ವಾಲಿದೆ. ಇದು ನೋಡ್ತಿರ್ಬೋದು, ಎಲ್ಲ ಜಂಗ್ ಬಂದ್ ಹೋಗಿದೆ, ತುಂಬಾ ವಾಲಿದೆ. ಬೇಗ ಎಚ್ಚೆತ್ಕೊಂಡ್ರೆ ಒಳ್ಳೇದು, ಇಲ್ಲವಾದ್ರೆ ಸಾವು ಆಗ್ಬೋದು, ತುಂಬಾ ತೊಂದರೆ ಆಗ್ಬೋದು. ಯಾಕಂದ್ರೆ ಇಲ್ಲಿನ ಶಾಸಕರಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಇಲ್ಲಿನ ಶಿಕ್ಷಕರು ತಿಳಿಸಿದ್ದಾರೆ, ಆದ್ರೂ ಎಚ್ಚೆತ್ಕೊಂಡಿಲ್ಲ. ಆದ್ರೆ ಈಗ ಬೀಳುವ ಹಂತಕ್ಕೆ ಬಂದಿದೆ. ನೋಡಿ, ಎಲ್ಲ ವೆಲ್ಡಿಂಗ್ ಬಿಟ್ಟಿದೆ, ಏನು ಉಳಿದಿಲ್ಲ. ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಜೋರಾಗಿ ಗಾಳಿ ಬಂತಂದ್ರೆ ಈ ಒಂದು ಗ್ರಿಲ್ ಬೀಳ್ಬೋದು. ಆ ಒಂದು ಪರಿಸ್ಥಿತಿಗೆ ಈ ಒಂದು ಹಳೆಯ ಗ್ರಿಲ್ ಬಂದಿದೆ. ಪಕ್ಕದಲ್ಲಿ ಗ್ರೌಂಡ್ ಇದೆ, ಸಾಕಷ್ಟು ವಿದ್ಯಾರ್ಥಿಗಳು ಆಟ